ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ. ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ 90,000 ರಿಯಾಯಿತಿ ಪಡೆಯಿರಿ. ಕೊಡುಗೆ ಡಿಸೆಂಬರ್ 31, 2023 ಮಾತ್ರ. ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. PM ಮೋದಿ ಅಯೋಧ್ಯೆಯ ನೂತನ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಯೋಧ್ಯ ಧಾಮ್ ಅಂತ ಏರ್ಪೋರ್ಟ್ಗೆ ಹೆಸರಿಡಲಾಗಿದೆ. ಈ ಏರ್ಪೋರ್ಟ್ ಮುಂಭಾಗದ ವಿನ್ಯಾಸ ರಾಮ ಮಂದಿರವನ್ನು ಹೋಲುತ್ತೆ. ಟರ್ಮಿನಲ್ ಬಿಲ್ಡಿಂಗ್ನಲ್ಲಿ ರಚಿಸಿರೋ ಸ್ಥಳೀಯ ಕಲೆ, ಚಿತ್ರಕಲೆಗಳು ಶ್ರೀರಾಮರ ಜೀವನವನ್ನು ಬಿಂಬಿಸುತ್ತೆ. 1450 ಕೋಟಿ ವೆಚ್ಚದಲ್ಲಿ ರೂಪುಗೊಂಡಿರೋ ಈ ಏರ್ಪೋರ್ಟ್ನಲ್ಲಿ ಮಳೆ ನೀರು ನಿರ್ವಹಣೆ, ಕೊಳಚೆ ನೀರು ಸಂಸ್ಕರಣಾ ಘಟಕ, ನೀರಿನ ಫೌಂಟೇನ್ಗಳು, ಸೋಲಾರ್ ಪವರ್ ಪ್ಲಾಂಟ್ ಸೇರಿದಂತೆ ಹಲವಾರು ಅತ್ಯಾಧುನಿಕ ಸೌಲಭ್ಯಗಳಿವೆ. ಇವತ್ತು ಮೊದಲ ಫ್ಲೈಟ್ ದಿಲ್ಲಿಯಿಂದ ಅಯೋಧ್ಯೆಗೆ ಹಾರಾಟ ನಡೆಸಿದೆ. ಇದಾದ್ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅಮೃತ್ ಭಾರತ್ ಮತ್ತು ವಂದೇ ಭಾರತ್ ಟ್ರೈನ್ಗಳಿಗೆ ಚಾಲನೆ ಕೊಟ್ಟಿದ್ದಾರೆ. 2 ಅಮೃತ್ ಭಾರತ್ ರೈಲುಗಳಲ್ಲಿ ಒಂದು ಬಿಹಾರದ ದರ್ಬಾಂಗ್ನಿಂದ ಅಯೋಧ್ಯೆಯನ್ನು ಕನೆಕ್ಟ್ ಮಾಡಿದ್ರೆ, ಇನ್ನೊಂದು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಸ್ ಹಾಗೂ ಪಶ್ಚಿಮ ಬಂಗಾಳದ ಮಾಲ್ಡಾ ಟೌನ್ ಮೂಲಕ ಅಯೋಧ್ಯೆಯನ್ನು ತಲುಪುತ್ತೆ. ಇದೇ ವೇಳೆ 6 ಹೊಸ ವಂದೇ ಭಾರತ್ ರೈಲುಗಳಿಗೂ ಕೂಡ PM ಮೋದಿ ಚಾಲನೆ ಕೊಟ್ಟಿದ್ದಾರೆ. ಇವುಗಳಲ್ಲಿ ಒಂದು ದಿಲ್ಲಿಯ ಆನಂದ್ ವಿಹಾರ್ ಟರ್ಮಿನಲ್ನಿಂದ ಅಯೋಧ್ಯೆಯನ್ನು ಕನೆಕ್ಟ್ ಮಾಡುತ್ತೆ. ಅಲ್ಲದೆ ಕೊಯಮತ್ತೂರು ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್, ಮಂಗಳೂರು ಮಡ್ಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ಸೇರಿವೆ. ಉಳಿದಂತೆ ಅಯೋಧ್ಯೆ ಅಭಿವೃದ್ಧಿಗೆ 10 ವರ್ಷಗಳ ಗುರಿಯನ್ನು ಸೆಟ್ ಮಾಡಲಾಗಿದ್ದು 85,000 ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗುತ್ತೆ. ಶನಿವಾರ PM ಮೋದಿ ಅಯೋಧ್ಯೆಯ ಗ್ರೀನ್ ಫೀಲ್ಡ್ ಟೌನ್ಶಿಪ್ ನಿರ್ಮಾಣಕ್ಕೂ ಕೂಡ ಚಾಲನೆ ಕೊಟ್ಟಿದ್ದಾರೆ. 2 ವರ್ಷಗಳ ಒಳಗೆ 2,200 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,200 ಎಕರೆ ಟೌನ್ಶಿಪ್ ನಿರ್ಮಾಣಗೊಳ್ಳುತ್ತೆ. ಎಲ್ಲ ಕಾರ್ಯಕ್ರಮಗಳ ನಂತರ PM ಮೋದಿ ಅಯೋಧ್ಯೆಯಲ್ಲಿ ಆಯೋಜಿಸಿದ ರ್ಯಾಲಿಯಲ್ಲಿ ಪಾಲ್ಗೊಂಡು ಮಾತನಾಡಿದ್ದಾರೆ. ಜನವರಿ 22ಕ್ಕೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಇರೋದ್ರಿಂದ ದೇಶಾದ್ಯಂತ ದೀಪ ಹಚ್ಚಿ, ರಾಮ ಜ್ಯೋತಿ ಹಚ್ಚಿ ದೀಪಾವಳಿ ಆಚರಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಜನವರಿ 22ನೇ ತಾರೀಕು ನಡೆಯಲಿರೋ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಜನರು ಅರ್ಜೆಂಟ್ ಮಾಡೋದು ಬೇಡ. ದೇಶದ ಮೂಲೆ ಮೂಲೆಗಳಿಂದ ಎಲ್ಲ ಹೊರಡಕ್ಕೆ ಪ್ಲಾನ್ ಮಾಡ್ತಿದಾರಲ್ಲ, ಅವರಿಗೆ ಇದನ್ನು ಹೇಳಿದ್ದಾರೆ. ಇವಾಗಲೇ ಬರೋದು ಬೇಡ, ಕಾರ್ಯಕ್ರಮ ಮುಗಿದ ಬಳಿಕ ನಿಮಗೆ ಅನುಕೂಲಕರವಾದ ದಿನದಂದು ಭೇಟಿ ನೀಡಿ. ಯಾಕಂದರೆ ಅಯೋಧ್ಯೆ ಒಂದು ಟೌನ್, ಒಂದು ಸಣ್ಣ ಸಿಟಿ. ನಮ್ಮ ದೇಶ ಎಷ್ಟು ದೊಡ್ಡದು, 140 ಕೋಟಿ ಜನಸಂಖ್ಯೆ ಇದೆ. ಲಕ್ಷಾಂತರ ಕೋಟ್ಯಂತರ ಜನ ಒಂದೇ ಟೈಮ್ ಹೋದರೆ ಅಲ್ಲಿ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿ ಕರೆ ಕೊಟ್ಟಿದ್ದಾರೆ. ಆ ದಿನದಂದು ನಿಮ್ಮ ಮನೆಗಳಲ್ಲಿನೇ ದೀಪ ಬೆಳಗಿ ಅಂತ ಹೇಳಿದ್ದಾರೆ. ಅಲ್ಲದೆ ಜಗತ್ತಲ್ಲಿ ದೇಶ ಅಭಿವೃದ್ಧಿಯ ಯಾವುದೇ ಹಂತಕ್ಕೆ ಏರಬೇಕಾದರೂ ಕೂಡ ಅದು ತನ್ನ ಪರಂಪರೆಯನ್ನು ಕಾಪಾಡ್ಕೋಬೇಕಾಗತ್ತೆ. ರಾಮಲಲ್ಲಾ ಈ ಮುಂಚೆ ಟೆಂಟ್ನ ಒಳಗಿದ್ರು. ದೇಶದ 4 ಕೋಟಿ ಬಡವರು ಮನೆ ಪಡೆದಂತೆ ಇವತ್ತು ಗಟ್ಟಿಮುಟ್ಟಾದ ಕಾಂಕ್ರೀಟ್ ಮನೆಯನ್ನ ಶ್ರೀರಾಮ ಕೂಡ ಪಡಿತಾ ಇದ್ದಾರೆ ಅಂತ ಹೇಳಿದ್ರು. ವಿಶೇಷ ಅಂದರೆ ಮೋದಿ ರೋಡ್ ಶೋ ನಡೆಸುವಾಗ ಬಾಬ್ರಿ ಮಸೀದಿಯ ಮುಖ್ಯ ಅರ್ಜಿದಾರರಾಗಿದ್ದ, ಅಂದರೆ ಮುಸ್ಲಿಂ ಪರ ಮುಖ್ಯ ಅರ್ಜಿದಾರರಾಗಿದ್ದ ಬಾಬ್ರಿ ಮಸೀದಿ ಪರವಾಗಿ ಇಕ್ಬಾಲ್ ಅನ್ಸಾರಿ ಅನ್ನೋರು, ಅವರು ಹೂವು ಚೆಲ್ಲಿ PM ಮೋದಿಗೆ ಸ್ವಾಗತ ಕೋರಿದ್ರು. ನಂತರ ಮಾತನಾಡಿದ ಇಕ್ಬಾಲ್ ಅನ್ಸಾರಿ, ಮೋದಿ ದೇಶದ ಪ್ರಧಾನಿ, ಅವರು ಎಲ್ರಿಗೂ ಸೇರಿದವರು. ಅವರಿಂದ ಅಯೋಧ್ಯೆ ಬೇಕಾದಷ್ಟು ಅಭಿವೃದ್ಧಿಯಾಗಿದೆ. ಅಯೋಧ್ಯೆಯಲ್ಲಿ ಒಂದು ಸಣ್ಣ ರೈಲ್ವೆ ಸ್ಟೇಷನ್ ಇತ್ತು, ಆದರೆ ಇವತ್ತು ಅದರ ಮರು ನಿರ್ಮಾಣ ಅದ್ಭುತವಾಗಿದೆ. ಅಯೋಧ್ಯೆಯಲ್ಲಿ ಒಂದು ಏರ್ಪೋರ್ಟ್ ಇರಲಿಲ್ಲ, ಇದೀಗ ಸುಂದರ ಮತ್ತು ದೊಡ್ಡ ವಿಮಾನ ನಿಲ್ದಾಣ ಬಂದಿದೆ ಅಂತ ಇಕ್ಬಾಲ್ ಅನ್ಸಾರಿ ಹೇಳಿದ್ದಾರೆ. ರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗ್ತೀರಾ ಅಂತ ಕೇಳಿದಕ್ಕೆ ನನಗೆ ಆಹ್ವಾನ ಬಂದರೆ ಖಂಡಿತ ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಗಮನಕ್ಕಿರಲಿ, ಆ ಕಾನೂನು ಹೋರಾಟದಲ್ಲಿ ಬಾಬ್ರಿ ಮಸೀದಿ ವರ್ಸಸ್ ರಾಮ ಮಂದಿರ, ಆ ಕಾನೂನು ಹೋರಾಟದಲ್ಲಿ ಮಸೀದಿ ಪರವಾಗಿ ಸುದೀರ್ಘ ಅವಧಿಗೆ ಫೈಟ್ ಮಾಡಿದಂಥವ್ರು, ಅರ್ಜಿದಾರರಾಗಿದ್ದಂಥವ್ರು ಇದೇ ಇಕ್ಬಾಲ್ ಅನ್ಸಾರಿ ಅವರು. ಒಂದು ರೀತಿ ಭಾವೈಕ್ಯತೆಯನ್ನು ಬೆಸೆಯುವ ರೀತಿಯಲ್ಲಿತ್ತು ಆ ಗೆಸ್ಚರ್ ಇವತ್ತು. ಮತ್ತೊಂದು ಕಡೆ ಜನವರಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠೆಗೊಳ್ಳಲಿರುವ ರಾಮಲಲ್ಲಾ ಮೂರ್ತಿಯನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಟ್ರಸ್ಟಿ ವಿಮಲೇಂದ್ರ ಮೋಹನ್ ಪ್ರತಾಪ್ ಮಿಶ್ರಾ ಹೇಳಿದ್ದಾರೆ. ರಾಮ ಜನ್ಮಭೂಮಿ ಟ್ರಸ್ಟ್ ಸಭೆಯೊಂದನ್ನು ನಡೆಸಿ ಮತ ಹಾಕುವ ಮೂಲಕ ಈ ರಾಮಲಲ್ಲಾ ಮೂರ್ತಿಯನ್ನ ಫೈನಲ್ ಮಾಡಲಾಗಿದೆ. 5 ವರ್ಷದ ಬಾಲಕ ಶ್ರೀರಾಮರ ಮೂರ್ತಿಯನ್ನ ಆಯ್ಕೆ ಮಾಡಲಾಗಿದೆ ಅಂತ ಇವರು ಹೇಳಿದ್ದಾರೆ.
ಅಥವಾ ಏರ್ ಇಂಡಿಯಾ ಜನವರಿ 17ನೇ ತಾರೀಕಿನಿಂದ ಬೆಂಗಳೂರು ಮತ್ತು ಕೋಲ್ಕತ್ತಾಗಳಿಂದ ಅಯೋಧ್ಯೆಗೆ ನೇರ ವಿಮಾನಗಳನ್ನು ಆರಂಭಿಸಲಿದೆ. ಅಯೋಧ್ಯೆ, ಬೆಂಗಳೂರು, ಕೋಲ್ಕತ್ತಾ ನಡುವೆ ವಾರಕ್ಕೆ 3 ವಿಮಾನಗಳು ಸೇವೆ ನೀಡಲಿವೆ ಅಂತ ಏರ್ ಇಂಡಿಯಾ ಹೇಳಿದೆ. ರಾಜ್ಯಾದ್ಯಂತ ತೀರಾ ಸಂಚಲನಕ್ಕೆ ಕಾರಣವಾಗಿದ್ದ ಚಿತ್ರದುರ್ಗ ಅಸ್ಥಿ ಪಂಜರಗಳ ಪ್ರಕರಣಕ್ಕೆ ಸ್ಪಷ್ಟ ಕ್ಲಾರಿಟಿ ಇನ್ನೂ ಸಿಗ್ತಾ ಇಲ್ಲ. ಈ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ ಅಷ್ಟೇ. ಮತ್ತಷ್ಟು ಪಾಳು ಮನೆಯಲ್ಲಿ ಫೊರೆನ್ಸಿಕ್ ಅಧಿಕಾರಿಗಳು ಚೆಕ್ ಮಾಡಿದಾಗ ವಿಷದ ಬಾಟಲ್ ಒಂದು ಪತ್ತೆಯಾಗಿದೆ ಅಂತ ಗೊತ್ತಾಗಿದೆ. ಮನೆಯಲ್ಲಿದ್ದ ನಾಯಿಗೆ ವಿಷ ಹಾಕಿ ತಾವು ವಿಷ ಸೇವಿಸಿ ಈ 5 ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲಿ ಸಿಕ್ಕಿದ್ದ ಮರಣ ಪತ್ರದಲ್ಲಿ ಜಮೀನು ವಿಚಾರವಾಗಿ 2 ವ್ಯಕ್ತಿಗಳಿಂದ ಚಿತ್ರಹಿಂಸೆಗೆ ಒಳಪಟ್ಟಿದ್ದಾಗಿ ಇವರು ಬರ್ಕೊಂಡಿದ್ದಾರೆ ಅಂತ ಕೂಡ ಗೊತ್ತಾಗಿದೆ. ಆದರೆ ಪೊಲೀಸ್ ಮಾಹಿತಿ ಇದನ್ನು ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ. ಆ ರೀತಿ ವರದಿಗಳು ಬರ್ತಾ ಇದೆ ಅಷ್ಟೇ ಆ ಕಡೆಯಿಂದ. ಚಿತ್ರದುರ್ಗದ ಬಸವೇಶ್ವರ ಆಸ್ಪತ್ರೆಯಲ್ಲಿ 5 ಅಸ್ಥಿ ಪಂಜರಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಅವರ ಸಂಬಂಧಿಕರಾದ ತಿಮ್ಮಾರೆಡ್ಡಿ ಅನ್ನೋರಿಗೆ ಹಸ್ತಾಂತರ ಮಾಡಲಾಗಿದೆ. ರೆಡ್ಡಿ ಸಂಪ್ರದಾಯದಂತೆ ಜೋಗಿಮಟ್ಟಿ ರಸ್ತೆಯ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ನಡೆಸಲಾಗಿದೆ ಅಂತ ಗೊತ್ತಾಗಿದೆ. ಅಸ್ಥಿ ಪಂಜರಗಳು ಸಿಕ್ಕಿದ ಮನೆ ಸುತ್ತಮುತ್ತಲ ಜನ ತಮ್ಮ ಮನೆಗಳಿಗೆ ಬೀಗ ಜಡಿದು ಹೋಗಿದ್ದಾರೆ ಅನ್ನೋ ಸುದ್ದಿ ಕೂಡ ವರದಿಯಾಗಿದೆ. ಎಷ್ಟು ದಿನ ನಾರ್ಮಲ್ ಆಗಿ ಅದೇ ಮನೆ ಮುಂದೆ ವಾಕಿಂಗ್ ಮಾಡ್ತಿದ್ದ ಜನ ಅಕ್ಕಪಕ್ಕದಲ್ಲಿ ಆರಾಮಾಗಿ ತಿನ್ಕೊಂಡು ಕುಡ್ಕೊಂಡು ಗಮ್ಮತ್ ಮಾಡಿಕೊಂಡು ಪೂಜೆ ಪುನಸ್ಕಾರ ಮಾಡಿಕೊಂಡು ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದ್ದ ಜನಕ್ಕೆ 5 ಅಸ್ಥಿ ಪಂಜರ ಪಕ್ಕದಲ್ಲಿ ಇಟ್ಕೊಂಡು ಈಗ ಹೆದರಿಕೆ ಶುರುವಾಗಿದೆ. ಸೊ ಇಟ್ಸ್ ಆಲ್ ಅಬೌಟ್ ಸೈಕಾಲಜಿ. ಎಲ್ಲವೂ ನಮ್ಮ ಮನಸ್ಸಲ್ಲಿರೋದು ಅಂತ ಅನಿಸ್ತಾ ಇದೆ ಈಗ. ಯಾಕಂದರೆ ಆ ಅಸ್ಥಿ ಪಂಜರಗಳು ಕಾಟ ಕೊಡೋದಾಗಿದ್ರೆ ಅಥವಾ ಅವರ ಪ್ರೇತಾತ್ಮಗಳು ಕಾಟ ಕೊಡೋದಾಗಿದ್ರೆ ಇಷ್ಟು ವರ್ಷನೂ ಸಮಸ್ಯೆ ಆಗಬೇಕಾಗಿತ್ತಲ್ಲ. ಪಕ್ಕದಲ್ಲೇ ಮಲ್ಕೊಂಡಿದ್ರಲ್ಲ ಮೂಳೆಗಳಾಗಿ 5 ಜನ, ಸಮಸ್ಯೆ ಕೊಟ್ಟಿಲ್ಲ, ಎಲ್ಲ ಆರಾಮಾಗಿ ಶಾಂತಿಯುತ ಜೀವನ ನಡೆಸ್ತಾ ಇದ್ರು. ಆದರೆ ಈಗ ಕಳ್ಳರು ದರೋಡೆಗೆ ಅಂತ ಹೇಳಿ ಬಾಗಿಲೊಡ್ದು ಒಳಗೆ ಹೋಗಿ ಹೆದರು ಬಿದ್ದು ಅಲ್ಲಿಂದ ಓಡ್ ಹೋದ್ಮೇಲೆ, ನಾಯಿ ಒಂದು ಮೂಳೆ ತಗೊಂಡು ಆಚೆ ಬಂದಮೇಲೆ ಮತ್ತೆ ಎಲ್ಲ ಹೋಗಿ ಒಳಗೆ ನೋಡಿದ್ಮೇಲೆ, ಇಲ್ಲಿ 5 ವರ್ಷಗಳಿಂದ ಇವ್ರು ಈ ಥರ ಮಲ್ಕೊಂಡಿದ್ರ ಮೂಳೆಗಳು, ನಮಗಿನ್ನು ಹೆದರಿಕೆ ಆಗುತ್ತೆ ಅನ್ನೋ ಮೈಂಡ್ ಸೆಟ್ಟನ್ನು ಜನ ತೋರಿಸ್ತಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ನೋಡೋಣ, ಕಮೆಂಟ್ ಮಾಡಿ ಸ್ನೇಹಿತರೆ. ಏನು ಸಂಸತ್ನ ಭದ್ರತೆ ಉಲ್ಲಂಘಿಸಿದವರಿಗೆ ಪಾಸ್ ಕೊಟ್ಟ ಆರೋಪದಲ್ಲಿ ಸಿಲುಕಿರೋ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸರ್ಕಾರಿ ಜಾಗದಲ್ಲಿದ್ದ ಮರಗಳನ್ನ ಅಕ್ರಮವಾಗಿ ಕಡಿದು ಸಾಗಾಟ ಮಾಡಿದ ಆರೋಪದ ಮೇಲೆ ಅವರ ಸಹೋದರ ವಿಕ್ರಮ್ ಸಿಂಹರನ್ನ ಅರಣ್ಯ ಇಲಾಖೆ ವಶಕ್ಕೆ ಪಡೆದಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿ ಗ್ರಾಮದಲ್ಲಿ 12 ಎಕರೆ ಜಮೀನಿನಲ್ಲಿ 127 ಮರಗಳನ್ನ ಅಕ್ರಮವಾಗಿ ಕಡಿಯಲಾಗಿತ್ತು. ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ, ಸೂಕ್ತ ಕಾರಣಗಳಿಲ್ಲದೆ ಮರಗಳನ್ನ ಕಡಿದಿದ್ರು. 3 ಎಕರೆ 12 ಗುಂಟೆ ಜಾಗದಲ್ಲಿ ಶುಂಠಿ ಬೆಳೆಯೋಕೆ ಲೀಸ್ಗಾಗಿ ತಗೊಂಡಿದ್ದೀನಿ ಅಂತ ವಿಕ್ರಮ್ ಸಿಂಹ ಹೇಳಿಕೆ ನೀಡಿದ್ರು. ಆದರೆ ಆ 3 ಎಕರೆ ಜಮೀನಿನ ಸುತ್ತ ಸರ್ಕಾರದ ಗೋಮಾಳ ಸೇರಿ ಒಟ್ಟಾರೆಯಾಗಿ 12 ಎಕರೆ ಜಮೀನಿನಲ್ಲಿ ಮರಗಳನ್ನ ಕಡಿದಿದ್ದಾರೆ ಅನ್ನೋದು ಇವ್ರ ಮೇಲಿರೋ ಆರೋಪ. ಇದೀಗ ವಿಕ್ರಮ್ ಸಿಂಹರನ್ನ ಅರಣ್ಯ ಇಲಾಖೆ ವಶಕ್ಕೆ ಪಡೆದಿದೆ. 2024 ಲೋಕಸಭಾ ಎಲೆಕ್ಷನ್ ನಲ್ಲಿ ರಾಜ್ಯದಿಂದ ಹೆಚ್ಚು ಸ್ಥಾನ ಗೆಲ್ಲೋಕೆ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಬಳಸಿದ ತಂತ್ರವನ್ನ ಬಳಸೋಕೆ ಹೋಗ್ತಿದಾರಂತೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಮಾಡಿದ ಸ್ಟ್ರಾಟಜಿಯನ್ನ, ಅಂದರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಪಾರ್ಟಿ 11 ಹಾಲಿ ಸಚಿವರನ್ನ ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿಸೋಕೆ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಿದೆ. 11 ಸಚಿವರನ್ನ. ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ, ತುಮಕೂರಿಂದ KN ರಾಜಣ್ಣ, ಚಾಮರಾಜನಗರ SC ಕ್ಷೇತ್ರದಿಂದ HC ಮಹದೇವಪ್ಪ, ಮಂಡ್ಯದಿಂದ N ಚಲುವರಾಯಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಧಾರವಾಡದಿಂದ ಸಂತೋಷ್ ಲಾಡ್, ಬಳ್ಳಾರಿಯಿಂದ B ನಾಗೇಂದ್ರ, ಹಾಗೆ ಕೋಲಾರ, ಚಿತ್ರದುರ್ಗದಿಂದ KH ಮುನಿಯಪ್ಪ ಮತ್ತು ಪರಮೇಶ್ವರ್ ಮಧ್ಯೆ ಚರ್ಚೆ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಅಂದಹಾಗೆ ಲೋಕಸಭೆಯಲ್ಲಿ ಗೆದ್ದವರ ಖಾಲಿ ಸಚಿವ ಸ್ಥಾನಗಳನ್ನು ಅಸಮಾಧಾನಿತ ಶಾಸಕರಿಗೆ ಕೊಡೋಕೆ ರಣತಂತ್ರ ಹೆಣೆಯಲಾಗಿದೆ ಅಂತ ಹೇಳಲಾಗ್ತಿದೆ. ಅದು ಯಾವಾಗ ಆಗುತ್ತಂದ್ರೆ, ಲೋಕಸಭಾ ಚುನಾವಣೆಗೆ ಇವರು ನಿಂತ ತಕ್ಷಣ ರಾಜೀನಾಮೆಯನ್ನು ಕೊಡಲ್ಲ, ಸಚಿವ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ. ಗೆಲ್ತಾರ ಇಲ್ಲ ನೋಡ್ತಾರೆ, ಗೆದ್ದರೂ ಕೂಡ ಟೋಟಲ್ ಸೀಟ್ಸ್ ಎಷ್ಟು ಬರುತ್ತೆ ನೋಡ್ತಾರೆ, ಯಾವುದನ್ನು ಉಳಿಸ್ಕೋಬೇಕು ಅಂತ ಆಮೇಲೆ ಡಿಸೈಡ್ ಮಾಡ್ತಾರೆ. ಪಾರ್ಲಿಮೆಂಟ್ದ ಇಲ್ಲಿ ಮಂತ್ರಿಗಿರಿನ ಅಂತ ಹೇಳಿ ಆಮೇಲೆ ರಾಜೀನಾಮೆ ಕೊಡೋದು, ಆಮೇಲೆ ಆ ಸ್ಥಾನಗಳು ಖಾಲಿಯಾಗೋದು, ಉಳಿದ ಶಾಸಕರಿಗೆ ಕೊಡೋದು. ಆ ರಿಸ್ಕ್ ತಗೋಬೋದು. ಯಾಕಂದರೆ ಒಳ್ಳೆ ಬಹುಮತ ಸಿಕ್ಕಿದೆಯಲ್ಲ ರಾಜ್ಯದಲ್ಲಿ. ಒಂದಷ್ಟು ಶಾಸಕರನ್ನು ಇವರು ಪಾರ್ಲಿಮೆಂಟಿಗೆ ಕಳಿಸಿದ್ರು, ಇಲ್ಲಿ ರಾಜೀನಾಮೆ ಕೊಟ್ಟು ಆಮೇಲೆ ಚುನಾವಣೆ ಆದರೂ ಕೂಡ ಬಹಳ ಸಮಸ್ಯೆ ಆಗಲ್ಲ ಕಾಂಗ್ರೆಸ್ಗೆ, ನಂಬರ್ಸ್ ಇದೆ. ಹಾಗಾಗಿ ಆ ರಿಸ್ಕ್ ತಗೊಂಡು ನೋಡೋಣ ಅಂತ ಪ್ಲಾನ್ ಮಾಡ್ತಿರೋ ಥರ ಕಾಣಿಸ್ತಾ ಇದೆ. ಕೊರೋನಾ ಟೈಮ್ನಲ್ಲಿ ಅಂದಿನ CM BSY 40,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಯತ್ನಾಳ್ ಆರೋಪ ಮಾಡಿದ್ರು. ಯತ್ನಾಳ್ ಆರೋಪವನ್ನು ಖುದ್ದು ಬಿಜೆಪಿಗರೇ ಗಟ್ಟಿಯಾಗಿ ಖಂಡಿಸ್ತಾ ಇಲ್ಲ. ಆದರೆ ಮಾಜಿ CM ಕುಮಾರಸ್ವಾಮಿ ಮಾತ್ರ BSY ಅವರನ್ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಏನು ಹೇಳಿದ್ದಾರೆ ಗೊತ್ತಾ? ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ HD ಕುಮಾರಸ್ವಾಮಿ, ಪಾಪ ಯತ್ನಾಳ್ ಏನೋ ಭಿನ್ನಾಭಿಪ್ರಾಯದಿಂದ 40,000 ಕೋಟಿ ಅಂತ ಹೇಳಿದ್ದಾರೆ, ಅದನ್ನೆಲ್ಲ ನಂಬೋಕಾಯ್ತದ? 2-3 ಸಾವಿರವೋ ಹೇಳಲಿ, ಆದರೆ 40,000 ಕೋಟಿ ಎಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಅಷ್ಟು ದೊಡ್ಡದೆಲ್ಲ ಇಲ್ಲ, ಇದ್ರೆ 2-3 ಸಾವಿರ ಇರ್ಬೋದು ಕೋಟಿ.
40,000 ಕೋಟಿ ಎಲ್ಲ ಹೆಂಗ್ರಿ ಸಾಧ್ಯ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2-3 ಸಾವಿರ ಕೋಟಿ ಹೇಳಿ ನಮ್ಮ ಪರಿಸ್ಥಿತಿ ಇದು. ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ 1,000 ಕೋಟಿ ರೂಪಾಯಿ ಕೊಡೋಕೆ ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರ ವಿದ್ಯಾರ್ಥಿ ವೇತನ ಅಂದರೆ ಸ್ಕಾಲರ್ಶಿಪ್ ಅನ್ನ ಸ್ಟಾಪ್ ಮಾಡಿದೆ. ಕೇಂದ್ರದ ಅನುದಾನಗಳು ಬರೋದು ಕೂಡ ಸ್ಟಾಪ್ ಆಗಿದೆ. ಇದರಿಂದ ರಾಜ್ಯ ಸರ್ಕಾರದಿಂದಲೇ ನಾವು ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಪಸಂಖ್ಯಾತರಿಗೆ ಸುಮಾರು 6.4 ಲಕ್ಷ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋಕೆ ವ್ಯವಸ್ಥೆ ಮಾಡಿ ಅಂತ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯ ಬಜೆಟ್ನಲ್ಲಿ 60 ಕೋಟಿ ರೂಪಾಯಿಯನ್ನು ಆಲ್ರೆಡಿ ಎತ್ತಿಡಲಾಗಿದೆ. ಇನ್ನು 40 ಕೋಟಿ ರೂಪಾಯಿಯನ್ನು ಹೊಂದಿಸೋಕೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಈ ಹಿಂದೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 10,000 ಕೋಟಿ ರೂಪಾಯಿ ಖರ್ಚು ಮಾಡೋ ಉದ್ದೇಶ ಇದೆ ಅಂತ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ರು. ಈ ಬೆನ್ನಲ್ಲೇ ಈಗ 1,000 ಕೋಟಿ ರೂಪಾಯಿಯ ಆಕ್ಷನ್ ಪ್ಲಾನ್ ಮಾಡಿ ಅಲ್ಪಸಂಖ್ಯಾತರಿಗೆ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನಾ ಸಮಾರಂಭಕ್ಕೆ ನನಗಿನ್ನೂ ಇನ್ವಿಟೇಷನ್ ಬಂದಿಲ್ಲ, ಬಂದರೆ ಆ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದಹಾಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ ಸಮಾರಂಭದಲ್ಲಿ ಪಾಲ್ಗೊಳ್ಳೋ ಬಗ್ಗೆ ಸೂಕ್ತ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ರು. ಇದೀಗ ಸಿಎಂ ಕೂಡ ಈ ಬಗ್ಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 1 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಕಾಳೇಶ್ವರಂ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಅಕ್ರಮದ ಬಗ್ಗೆ ನ್ಯಾಯಾಂಗ ತನಿಖೆಗೆ ತೆಲಂಗಾಣ ಸರ್ಕಾರ ಆದೇಶ ಕೊಟ್ಟಿದೆ. ಗೋದಾವರಿ ನದಿಗೆ ನಿರ್ಮಿಸಲಾಗಿರೋ ಈ ಪ್ರಾಜೆಕ್ಟ್ನ ಕೆಲ ಬ್ಯಾರೇಜ್ಗಳ ಕಂಬಗಳು ಡ್ಯಾಮೇಜ್ ಆಗ್ತಾ ಇವೆ. ಹೀಗಾಗಿ ಪ್ರತಿ ವರ್ಷ ತೆಲಂಗಾಣ ಸರ್ಕಾರ 15,000 ಕೋಟಿ ರೂಪಾಯಿ ಲಾಸ್ ಅನ್ನು ಫೇಸ್ ಮಾಡ್ತಿದೆ. ಹಾಗೂ 10,000 ಕೋಟಿ ರೂಪಾಯಿಯ ಬಿಲ್ಗಳು ಕೂಡ ಬಾಕಿ ಇವೆ. ನಿರ್ಮಾಣಗೊಂಡಿರೋ ಬ್ಯಾರೇಜ್ಗಳಲ್ಲಿ ಒಂದು ಬ್ಯಾರೇಜ್ ಉಪಯೋಗಕ್ಕೆ ಬಾರದೇನೆ ವ್ಯರ್ಥ ಆಗಿದೆ. ಮಹತ್ವಾಕಾಂಕ್ಷಿ ಯೋಜನೆ ಅಂತ ನಿರ್ಮಾಣ ಮಾಡಿದಂಥ ಕೆಲವೇ ವರ್ಷಗಳಲ್ಲಿ ಡ್ಯಾಂಗಳಿಗೆ ಹಾನಿಯಾಗಿರೋ ಹಿನ್ನೆಲೆಯಲ್ಲಿ ಈ ಬಗ್ಗೆ ತನಿಖೆಯಾಗಬೇಕು ಅಂತ ಸಿಎಂ ರೇವಂತ್ ರೆಡ್ಡಿ ಆದೇಶ ಕೊಟ್ಟಿದ್ದಾರೆ. ಕತಾರ್ ಕೋರ್ಟ್ನಲ್ಲಿ ಶಿಕ್ಷೆಗೊಳಗಾಗಿದ್ದ 8 ಭಾರತೀಯ ಮಾಜಿ ಸೈನಿಕರಿಗೆ ನೇಣಿನ ಕುಣಿಕೆ ಏನೋ ತಪ್ಪಿತು. ಇದರ ಬೆನ್ನಲ್ಲೇ 2015ರಲ್ಲಿ ಭಾರತ ಕತಾರ್ ನಡುವೆ ಆಗಿದ್ದ ಮಾತುಕತೆ ವಿಚಾರ ಮುನ್ನೆಲೆಗೆ ಬಂದಿದೆ. ಆ ವರ್ಷ ಕತಾರ್ನ ಎಮಿರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥನಿ ಭಾರತಕ್ಕೆ ಬಂದಿದ್ರು. ಆಗ ಉಭಯ ದೇಶಗಳಲ್ಲಿರೋ ಕೈದಿಗಳನ್ನು ವಿನಿಮಯ ಮಾಡಿಕೊಳ್ಳೋ ಒಪ್ಪಂದಕ್ಕೆ ಸೈನ್ ಮಾಡಿದ್ರು. ಭಾರತ ಈ ಒಪ್ಪಂದಕ್ಕೆ ಅನುಮೋದನೆಯನ್ನು ಕೂಡ ಕೊಟ್ಟಿದೆ. ಆದರೆ ಕತಾರ್ ತನ್ನ ಸರ್ಕಾರದಲ್ಲಿ ಈ ಒಪ್ಪಂದಕ್ಕೆ ಅಂತಿಮ ಅನುಮೋದನೆ ಕೊಟ್ಟಿಲ್ಲ. ಸೊ ಈಗ ಸೈನಿಕರು 3-25 ವರ್ಷಗಳ ಶಿಕ್ಷೆಗೆ ಗುರಿಯಾಗಿರೋ ಟೈಮ್ನಲ್ಲಿ ಈ ಆಪ್ಷನ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಕತಾರ್ ಈ ಒಪ್ಪಂದಕ್ಕೆ ಅನುಮೋದನೆ ಕೊಡಲಿ ಅಂತ ಭಾರತ ರಾಜತಾಂತ್ರಿಕ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇನ್ನು ಕೊರೋನಾ ವಿಚಾರಕ್ಕೆ ಬಂದರೆ ಕಳೆದ 24 ಗಂಟೆಗಳಲ್ಲಿ 734 ಫ್ರೆಶ್ ಕೇಸಸ್ ವರದಿಯಾಗಿದ್ದು 7 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಒಟ್ಟಾರೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ 3,997 ಇದೆ. ರಾಜ್ಯದಲ್ಲಿ 568 ಆಕ್ಟಿವ್ ಕೇಸಸ್ ಇವೆ. ಕೇವಲ 27% ಜನರು ಮಾತ್ರ ಕರ್ನಾಟಕದಲ್ಲಿ ಬೂಸ್ಟರ್ ಡೋಸ್ ಲಸಿಕೆಯನ್ನು ಪಡೆದಿರೋ ಹಿನ್ನೆಲೆಯಲ್ಲಿ ಜನವರಿ 2ನೇ ತಾರೀಕಿನಿಂದ ಲಸಿಕೆ ಮತ್ತೆ ಹಾಕೋಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹೀಗಾಗಿ 30,000 ಕೋವಿವ್ಯಾಕ್ಸ್ ಲಸಿಕೆ ಖರೀದಿಗೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ರಾಜ್ಯದ ಆಸ್ಪತ್ರೆಗಳು ಸಣ್ಣ ಪುಟ್ಟ ಜ್ವರ, ಶೀತ ಕಾಯಿಲೆಗಳಿರೋ ಜನರಿಂದ ತುಂಬ್ತಾ ಇದ್ದಾವೆ. ಬೂಸ್ಟರ್ ಡೋಸ್ ಲಸಿಕೆ ಹಾಕಿಸ್ಕೊಳ್ಳಿ ಅಂತ ಆರೋಗ್ಯ ಇಲಾಖೆ ಜನರಲ್ಲಿ ರಿಕ್ವೆಸ್ಟ್ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡು ಇಲ್ಲ, ಕೇವಲ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.